ಇನ್ನು ರಾಜ್ಯದಲ್ಲಿ ಬಿಜೆಪಿಗೆ ಇದೆಂತಹ ಪರಿಸ್ಥಿತಿ ಬಂತು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಪ್ಪ ಮಕ್ಕಳ ಪಕ್ಷ ಅಂತ ಜರಿತಾ ಇದ್ದಂತಹ ಕಮಲ ಪಡೆ ಇದೀಗ ಅದೇ ಒಂದು ಹೇಳಿಕೆಗೆ ಶರಣಾಯ್ತಾ? ಯಾಕಂದ್ರೆ ದಿನಕ್ಕೊಬ್ಬರಂತೆ ದೇವೇಗೌಡ ಕುಮಾರಸ್ವಾಮಿ ಮನೆಗೆ ಬಿಜೆಪಿಯ ದಂಡು ಆಗಮಿಸ್ತಾ ಇದೆ. ನಿರಂತರವಾಗಿ ಅಪ್ಪ ಮಕ್ಕಳ ಪಕ್ಷ ಅಂತ ಜರಿಯಲಾಗ್ತಾ ಇತ್ತು. ಆದ್ರೆ ಇದೀಗ ಅದೇ ಕುಟುಂಬಕ್ಕೆ ಇದೀಗ ಶರಣಾಗುವಂತಹ ಪರಿಸ್ಥಿತಿ ಏನಾದರೂ ಎದುರಾಯ್ತಾ? ವಿಜಯೇಂದ್ರ ಯಾದಿಯಾಗಿ ಸಿಟಿ ರವಿ, ಅದೇ ರೀತಿಯಾಗಿ ಸಿಪಿ ಯೋಗೇಶ್ವರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಈಗ ಮೋದಿ ಅವರ ಮಾನಸ ಪುತ್ರ ಮೈಸೂರು ಸಂಸದ ಪ್ರತಾಪ ಸಿಂಹ ಅವರ ಸರದಿ ಕೂಡ ಬಂದಿದೆ. ಹಳೆ ಮೈಸೂರು ಬಿಜೆಪಿಗರ ಪಾಲಿಗೆ ಹೈಕಮಾಂಡ್ ಆಯಿತಾ, ಬಿಡದಿ ತೋಟದ ಮನೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಎಲೆಕ್ಷನ್ ಸ್ಟ್ರಾಟರ್ಜಿ ಮಾಡೋದಕ್ಕೆ HDKಯನ್ನ ಭೇಟಿಯಾದಂತೆ ಕಾಣ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅದೇ ಕಾರಣಕ್ಕಾಗಿ ಭೇಟಿಯಾದರೂ ಪ್ರತಾಪ ಸಿಂಹ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಪ್ರತಾಪ ಸಿಂಹನ ತಮ್ಮನ ಕೇಸ್ನಲ್ಲೂ ಕೂಡ ಸಪೋರ್ಟ್ಗೆ ಕುಮಾರಸ್ವಾಮಿಯವರು ಬಂದಿದ್ದರು. ಇನ್ನು ಕೃತಜ್ಞತೆ ತೋರಿಸುವಂತಹ ನೆಪದಲ್ಲಿ ಮೈಸೂರಿನಲ್ಲಿ ಚುನಾವಣಾ ತಂತ್ರವನ್ನು ಹೆಣೆಯೋದಕ್ಕೆ ಅಂತ ಪ್ರತಾಪ ಸಿಂಹ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಕಚೇರಿಗಿಂತ ಬಿಡದಿ ತೋಟದಲ್ಲೇ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಹೀಗಾಗಿ ಅಲ್ಲಿಂದಲೇ ಚುನಾವಣಾ ತಂತ್ರಗಾರಿಕೆಯನ್ನು ಹೆಣೆಯಲಾಗ್ತಾ ಇದೆಯಾ? ಸೆಂಟ್ರಲ್ ಮಿನಿಸ್ಟರ್ ಬಂದು ನೇರವಾಗಿ ದೇವೇಗೌಡರ ಮನೆಗೆ ಹೋಗ್ತಾರೆ. ಯಾರೇ ಬರಲಿ ನೇರವಾಗಿ ದೇವೇಗೌಡರ ಮನೆಗೆ ಹೋಗ್ತಾ ಇದ್ದಾರೆ. ಮುನಿಸ್ಕೊಂಡಿರುವಂತಹ ಸೋಮಣ್ಣನನ್ನು JDSನವರೇ ತಣ್ಣಗೆ ಮಾಡಿಸ್ತಾರೆ. ಇನ್ನು ಔಟ್ ಆಫ್ ಕಂಟ್ರೋಲ್ ಆಗಿರುವಂತಹ ಬಿಜೆಪಿಗೆ JDS ಏನಾದರೂ ಹೈಕಮಾಂಡ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಮುಂದೆ ಬರ್ರಿ ಕ್ಯಾಮ್ರಾ ಸೈಡು. ಸಾರಿ ಮುಂದೆ ಬರ್ರಿ ಕ್ಯಾಮ್ರಾ ಸೈಡು.